ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್, ಹ್ಯಾಪಿ ದಸರಾ. ಟೆಂಪಲ್ಗೆ ಹೋಗೋಕೆ ರೆಡಿ ಆಗಬೇಕು. ರೆಡಿ ಆಗಿ ಬರ್ತೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ಅನ್ಕೋತೀನಿ. ಟೆಂಪಲಿಗೆ ಹೋಗಿ ರಶ್ ಇತ್ತು. ಮಳೆ ಬರುತ್ತೆ ಅಂದ್ಕೊಂಡು ಮಳೆ ಬಂದಿಲ್ಲ. ಸ್ಟಾರ್ಟಿಂಗ್ ಮಳೆ ಇತ್ತು. ನೆಕ್ಸ್ಟ್ ಹೂವು ತೊಗೊಂಡು ಮಾಲೆ ತೊಗೊಂಡು ಅಲ್ಲಿಂದ ಹಣ್ಣು ಕಾಯಿ ತೊಗೊಂಡು ಅಲ್ಲಿಂದ ಟೆಂಪಲಿಗೆ ಎಂಟ್ರಿ ಆದ್ವಿ. ಕಾಲೆಲ್ಲ ತೊಳ್ಕೊಂಡು ಟೆಂಪಲ್ ಒಳಗಡೆ ಎಂಟ್ರಿ ಆದ್ವಿ. ನನ್ನ ಮಗಳು ಆಲ್ರೆಡಿ ಬಬಲ್ಸ್ ಬೇಕು ಮಮ್ಮಿ ಅಂತ ಹಠ ಮಾಡಿ ಬಬಲ್ಸ್ ತೊಗೊಂಡಿದ್ದಾಳೆ. ಹೋಗೋಕ್ಕೂ ಮುಂಚೆನೇ ನನ್ನ ತಂಗಿ ಕೂಡ ಬಂದಿದ್ಲು. ಎಲ್ಲರೂ ಸೇರಿ ಟೆಂಪಲಿಗೆ ಹೋದ್ವಿ. ಒಳಗಡೆ ಎಂಟ್ರಿ ಆದ್ವಿ. ಇವಾಗ ಜನ ಸ್ವಲ್ಪ ಕಡಿಮೆನೇ ಇದ್ರು ನಾವು ಹೋಗುವಾಗ. ಆಮೇಲೆ ತುಂಬ ಜನ ಬಂದರು. ನಮ್ಮ ಸ್ಪೆಷಲ್ ಪೂಜೆ ಕೂಡ ಇತ್ತು, ಮಹಾಪೂಜೆ ಇತ್ತು. ಸೊ ಹೊರಗಡೆ ನಿಂತ್ಕೊಂಡಿದ್ವಿ. ತುಂಬ ಜನ ಇದ್ರು ಅಂದ್ಬಿಟ್ಟು ಸ್ವಲ್ಪ ಜನ ಹೊರಗಡೆ ನಿಲ್ಲಿಸಿದ್ರು. ಅದಾದ ನಂತರ ಊಟದ ಹಾಲಿಗೆ ಹೋದ್ವಿ. ಊಟ ಸ್ವಲ್ಪ ಸ್ಪೆಷಲಾಗಿ ಮಾಡಿದ್ರು. ನನ್ನ ಮಗಳು ಟೆಂಪಲಿಗೆ ಹೋದರೆ ಊಟ ಚೆನ್ನಾಗಿ ಮಾಡ್ತಾಳೆ, ಅಂದರೆ ಸ್ವಲ್ಪ ಟೇಸ್ಟ್ ಆಗಿರುತ್ತಲ್ವ ಅದು. ಸೊ ಅದು ದೇವ್ರ ಪ್ರಸಾದ ಅಂದ್ಬಿಟ್ಟು ನಮಸ್ಕಾರ ಮಾಡಿ ತಿಂತಾ ಇದ್ದಾಳೆ. ನೋಡ್ತಾ ಇದ್ದೀರೇನು, ನಮಸ್ಕಾರ ಮಾಡಿ ತಿಂತಾ ಇದ್ದಾಳೆ. ನೆಕ್ಸ್ಟು ಒಬ್ಬರು ಕನ್ಯಾ ಉಡಿ ಅಂದ್ಬಿಟ್ಟು ಅವಳಿಗೆ ಕನ್ಯಾ ಉಡಿ ಕೊಟ್ಟು ನಮಸ್ಕಾರ ಮಾಡಿದ್ರು. ತುಂಬ ಖುಷಿಯಾಗಿಬಿಟ್ಲು ಅವಳು. ಆದರೆ ನೆಕ್ಸ್ಟ್ ಇನ್ನೊಂದು ಏನಂದರೆ ನನ್ನ ಬೆಸ್ಟ್ ಫ್ರೆಂಡು ಸಿಕ್ಕಿದ್ಲು, ಜ್ಯೋತಿ ಅಂತ. ಅವಳನ್ನು ಹುಟ್ಟಿದಾಗಿಂದನೂ ಫ್ರೆಂಡು, ಚೈಲ್ಡ್ಹುಡ್ವಿಂದನೂ ಫ್ರೆಂಡು. ಅವಳು ಸಿಕ್ಕಿದ್ಲು, ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿ ಟೆಂಪಲಿಂದ ಸುಸ್ತಾಯಿತು ಆಚೆ ಬಂದು ಲಾಸ್ಟ್ ಒಂದು ರೌಂಡ್ ಹಾಕಿ ಮನೆಗೆ ಬಂದೆ. ಇವತ್ತಿನ ವ್ಲಾಗ್ ಇಷ್ಟೇ. ಬಾಯ್.